ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ನಾನಿವತ್ತು ಮಾಡಲಿಕ್ಕೆ ಹೊರಟಿರುವಂಥದ್ದು ಸಾಂಬಾರು. ಅದು ಸಾಂಬಾರು ಅಂದರೆ ನಮ್ಮದು ಮಾಮೂಲಿ ಥರ ಸಾಂಬಾರಲ್ಲ, ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೇನೆ. ಈಗ ನಾನು ತಗೊಂಡ ತರಕಾರಿಯಲ್ಲಿ 2 ಬದನೆಕಾಯಿ ಮತ್ತು ಒಂದು ಸಣ್ಣದು ಮೂಲಂಗಿ ಒಂದು 4, ನಮ್ಮನೆ ಮತ್ತು ಒಂದು ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಮತ್ತು ತೊಂಡೆಕಾಯಿ ಒಂದು ಪೊಟ್ಯಾಟೊ ತೊಗೊಂಡಿದ್ದೇನೆ. ಈಗ ನಮ್ಮ ಮನೆಯಲ್ಲಿ 3 ಮಕ್ಕಳಿಗೂ ಕೂಡ ಮೀನಾಗೋದಿಲ್ಲ, ಎಲ್ಲರಿಗೂ ತರಕಾರಿ ಆಗಬೇಕು. ಅದು ಕೂಡ ತರಕಾರಿ ಹಾಕಿದರೆ ಮಾತ್ರ ತಿಂತಾರೆ. ಮೀನಿದು ಸಾರಾಗಲಿ ಮೀನಾಗಲಿ ಫ್ರೈ ಆಗಲಿ ಯಾವುದೂ ತಿನ್ನೋದಿಲ್ಲ. ಹಾಗಾಗಿ ನಾನು ಅವರಿಗೋಸ್ಕರ ಸಾಂಬಾರು ಮಾಡ್ತಾಯಿದ್ದೇನೆ. ಕ್ಯಾರೆಟ್ ಹಾಗೆಯೇ ನಾವು ಕ್ಯಾರೆಟ್ ಆಗಲಿ ಯಾವುದೇ ತರಕಾರಿ ಆಗಲಿ ನಮಗೆ ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಸೋಮವಾರ ನಮಗೆ ಇಲ್ಲಿ ಸಂತೆ ಇರ್ತದೆ. ಸಂತೆಯಿಂದ ತಂದು ನಾವು ಸಾಂಬಾರು ತರಕಾರಿ ಎಲ್ಲ ಸಂತೆಯಿಂದನೇ ತರೋದು. ಈಗ ನೋಡಿ, ತರಕಾರಿ ಎಲ್ಲ ತೊಳೆದು ಚೆನ್ನಾಗಿ ತೊಳೆದಿದ್ದೇನೆ. ಇದು ನಾನು ಮಂಗಳವಾರ ತಂದ ಸಂತೆಯದು ತರಕಾರಿ. ನಾವು ಒಂದು ವಾರಕ್ಕೆ 2 ಸಲ ತರ್ತೀನಿ ತರಕಾರಿ ಸ್ವಲ್ಪ ಸ್ವಲ್ಪ. ಅದರಿಂದ ನಾನೀಗ ಸಾಂಬಾರು ಮಾಡ್ತಾಯಿರ್ತೀನಿ. ಕೆಲವರಿಗೆ ಸಾಂಬಾರು ಮಾಡಿ ತರಕಾರಿ ಅಂದರೆ ಕೆಲವರಿಗೆ ಇಷ್ಟ ಇರೋದಿಲ್ಲ. ಅಂಥವ್ರಿಗೆ ಹೀಗೆ ಮಾಡಿ ಒಂದು ಸಲ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನಿಮಗೆ ಒಂದು ಸಲ ತೋರಿಸ್ತೀನಿ ನೋಡಿ. ನೋಡಿ, ಇದು ಮಾಸ್ ಅಂತ ಹೇಳ್ತಾರೆ ಇದನ್ನು. ಇದು ಮಂಗಳೂರು ಕಡೆಯಲ್ಲಿ ಫೇಮಸ್. ನಮ್ಮ ಉಡುಪಿ ಕಡೆಯಲ್ಲಿ ಇಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಇದು 100 ಗ್ರಾಮಿಗೆ 90 ರೂಪಾಯಿ. ಇದು ಸಿಗೋದು ಎಲ್ಲಿ ಅಂದರೆ ಸ್ಟೇಟ್ ಬ್ಯಾಂಕ್ ಹತ್ತಿರ ಇರುವ ಒಂದು ಅಂಗಡಿಯಲ್ಲಿ ಸಿಗ್ತದೆ. 1-2 ಅಂಗಡಿ ಉಂಟು, ಅದರಲ್ಲಿ ಒಂದು ಅಂಗಡಿಯಲ್ಲಿ ಕಮ್ಮಿ ಸಿಗೋದು, ಇನ್ನೊಂದು ಅಂಗಡಿ ಉಂಟು ಅಲ್ಲಿ ಸಿಗ್ತದೆ. ಆದರೂ ಕೆಲವೊಮ್ಮೆ ನಾನು ಮಂಗಳೂರು ತನಕ ಹೋಗಿ ಕೂಡ ರಿಟರ್ನ್ ಬರ್ತೀನಿ ಅದು ಇಲ್ಲಾಂದರೆ. ಇದು ನಾನು 320 ರೂಪಾಯಿ ಕೊಟ್ಟು ತಗೊಂಡದ್ದು. ನಾನು ನೋಡಿ ಹೀಗೆ ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಕೆಲವೊಮ್ಮೆ ನಮಗೆ ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಅತ್ತೆ ಎಲ್ಲ ಅದನ್ನೆಲ್ಲ ಪುಡಿ ಮಾಡಿ ಸ್ಟಾಕ್ ಮಾಡಿ ಇಡ್ತಾರೆ. ನಾನು ಅದನ್ನು ಹುಡಿ ಮಾಡಲ್ಲ, ಇಡಿಯಾಗಿ ಇಟ್ಟು ಅದನ್ನು ನಮಗೆ ಬೇಕಾದಾಗ ನಾನು ತೆಗೆದೇನೆ. ನಾನು ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ ನೋಡಿ. ಒಂದು 5 ನಿಮಿಷ ನೆನೆಸಿಟ್ಟು ಇಟ್ಟು ಬಿಟ್ಟಿದ್ದೇನೆ, ಯಾಕೆಂದರೆ ಅದರಲ್ಲಿದ್ದ ಗಲೀಜೆಲ್ಲ ಹೋಗಲಿ ಅಂತ. ಈಗ ನೋಡಿ, ತೊಗರಿಬೇಳೆಯನ್ನು ಹಾಕ್ತಾಯಿದ್ದೇನೆ ಕುಕ್ಕರಿಗೆ. ತೊಗರಿಬೇಳೆ ಹಾಕಿ ನಮಗೆ ಒಂದು ಇಡಿ ಬೇಕಾದಷ್ಟು ತೊಗರಿಬೇಳೆ ಹಾಕಿ, ನಿಮಗೆ ದಪ್ಪ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕಿ, ತೆಳು ಬೇಕಂದರೆ ಸ್ವಲ್ಪ ಹಾಕಿ. ನಾನು ಈಗ ನಮಗೆ ಮೀಡಿಯಮ್ ಸೈಜಲ್ಲಿ ಸಾಕಂತೇಳಿ ನಾನು ಹಾಕ್ತಾಯಿದ್ದೇನೆ. ಈಗ ಇದು ತರಕಾರಿ ಎಲ್ಲ ಕುಕ್ಕರಿಗೆ ಹಾಕಲಿಕ್ಕೆ ಹೋಗ್ತಾಯಿದ್ದೇನೆ. ತರಕಾರಿ ಕುಕ್ಕರಿಗೆ ಹಾಕಿ ಒಟ್ಟಿಗೆ ಕುಕ್ಕರಲ್ಲಿ ವಿಸಿಲ್ ಮಾಡಲಿಕ್ಕೆ ಇಡ್ತಾಯಿದ್ದೇನೆ. ಮತ್ತು ಅದಕ್ಕೆ ಟೊಮೆಟೊ, ಕಾಯಿ ಮೆಣಸು, ನೀರುಳ್ಳಿ ಎಲ್ಲ ಹಾಕಿ ನಾವು ಕಟ್ ಮಾಡುವ ಸ್ಕಿಲ್ಸ್ ಅಂದರೆ ಹೀಗೆ ನಾನು ಕಟ್ ಮಾಡೋದು ಹೀಗೇ. ನನಗೆ ಈ ಚಾಕಲ್ಲಿ ಈ ಕಟ್ಟಿಂಗ್ ಬೋರ್ಡಲ್ಲಿಟ್ಟು ಕಟ್ ಮಾಡಲಿಕ್ಕೆ ನಮಗೆ ಬರೋದಿಲ್ಲ. ಅಂದರೆ ನನ್ನ ಅತ್ತೆ ನನಗೆ ಕಲಿಸಿಕೊಟ್ಟದ್ದು ಅದು. ಈಗ ನೋಡಿ, ಇದನ್ನು ಹೀಗೆ ಇಟ್ಟು ಕುಕ್ಕರನ್ನು ಇಟ್ಟಾಯಿತು. ಇನ್ನು ಅದಕ್ಕೆ ಹಳದಿ ಹೊಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಎಷ್ಟು ಟೇಸ್ಟ್ಗೆ ಬೇಕೋ ಅಷ್ಟು ಉಪ್ಪು ಹಾಕಿ, ಅದರ ನಂತರ ಕುಕ್ಕರ ಮುಚ್ಚಳ ಮುಚ್ಚಿಟ್ರೆ ಆಯಿತು. ಈಗ ನಮ್ಮದು ಸಾಂಬಾರು ರೆಡಿ ಆಗಲಿಕ್ಕೆ ಒಂದು 2 ವಿಸಿಲ್ ಸಾಕು. ಕೆಲವರು ಹಾಫ್ ಬಾಯ್ಲ್ ಬೇಕಂದರೆ 1 ವಿಸಿಲ್ ಸಾಕು, ಜಾಸ್ತಿ ಇದು ಬೇಕಂದರೆ 2 ವಿಸಿಲ್ ಮಾಡಿ. ಈಗ ಅದು ಮಾಸ್ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಬಿ ಅದೇ ಸಾಂಬಾರಿಗೆ ಹಾಕ್ತಾಯಿದ್ದೇನೆ ನೋಡಿ. ನನಗೆ ಅದು ಹೇಳಲಿಕ್ಕೆ ಸ್ವಲ್ಪ ಮರ್ತೋಯ್ತು. ಈಗ ಅದನ್ನು ಹಾಕಿ ಕುಕ್ಕರ್ ವಿಸಿಲ್ ಕೂಡ ಹಾಕಿದ್ದೇನೆ. ಇದು ಒಗ್ಗರಣೆ ಕೊಡಲಿಕ್ಕೆ ಕುಕ್ಕರ್ ವಿಸಿಲ್ ಇದು ಒಗ್ಗರಣೆ ಕೊಡ್ತಾಯಿದ್ದೇನೆ ನೋಡಿ. ಒಗ್ಗರಣೆಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ. ತೆಂಗಿನ ಎಣ್ಣೆ ಇಲ್ಲ ಅಂತ ಹೇಳಿದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆಯನ್ನು ಯೂಸ್ ಮಾಡಿ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೇನೆ ನೋಡಿ. ನನಗೆ ತುಂಬ ಕೆಲಸ ಇತ್ತು, ಪಾತ್ರೆ ಎಲ್ಲ ಬಿದ್ದಿದೆ. ಕೆಲಸ ಅಂದರೆ ನಮಗೆ ಒಂದು ಐಟಮ್ ಅಲ್ಲ ಮನೆಯಲ್ಲಿ. ನಮಗೆ ಒಬ್ಬರಿಗೆ ಮೀನು ಸಾರು ಆಗಬೇಕು, ಒಬ್ಬರಿಗೆ ಮಾಂಸ ಸಾರು ಆಗಬೇಕು, ಒಬ್ಬರಿಗೆ ತರಕಾರಿ ಸಾರು ಆಗಬೇಕು. ಹೀಗೆ ಇದೆಲ್ಲ ಒಂದೊಂದು ಥರ ನಮಗೆ ನಮ್ಮ ಮನೆಯಲ್ಲಿ ಇದು ಅಭ್ಯಾಸ ಆಗಿ ಹೋಗಿದೆ. ಒಬ್ಬರಿಗೆ ಒಂದಾದರೆ ಇನ್ನೊಬ್ಬರಿಗೆ ಇನ್ನೊಂದು ಆಗಲ್ಲ. ನನ್ನ ಮಾವನಿಗೆ ತರಕಾರಿ ಆಗೋದಿಲ್ಲ ಅಂತೇಳಿ ಮೀನು ಸಾರು ಮಾಡಬೇಕು. ನಮಗೆ ಈಗ ಹಿಂಗೆ ಹಾಕಿದ್ದೇನೆ. ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೇನೆ, ಸ್ವಲ್ಪ ಸಾಂಬಾರು ಹುಡಿ ಕೂಡ ಹಾಕಿದ್ದೇನೆ. ನಾನು ಮೆಣಸಿನ ಹುಡಿ ಹಾಕಿದ್ದೇನೆ, ಅದು ಸ್ಕಿಪ್ ಆಗಿದೆ. ನಿಮಗೆ ಬೇಕಾದರೆ ಸ್ವಲ್ಪ ಖಾರ ಬೇಕಂದರೆ ಮೆಣಸಿನ ಹುಡಿ ಹಾಕಿ. ಈಗ ನೋಡಿ, ಇದನ್ನು
ಇದು ಇದು ಒಗ್ಗರಣೆ ಕೊಟ್ಟು ಹಾಕಿದ್ದೇನೆ. ನಾನು ಮಾತಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಷಮಿಸಿ, ಯಾಕೆಂದರೆ ನಾನು ಮಾತಾಡೋದು ಸ್ಕಿಲ್ಸ್ ಹಾಗೇನೆ. ಅಂದರೆ ನಾನು ಮಾತಾಡುವಾಗ ಅಂತ ಬರ್ತದೆ, ಅದು ನಾನೇನು ಮಾಡಲಿಕ್ಕಾಗೋದಿಲ್ಲ. ಅದು ಮಾತಾಡುವಾಗ ಹಾಗೆ ನನಗೆ ಕನ್ಫ್ಯೂಸ್ ಆಗ್ತದೆ ಅಷ್ಟೇ. ಈಗ ನೋಡಿ ಸಾಂಬಾರು ಹಾಕಿದೆ. ನೋಡಿ ನಾನು ಎಟ್ಟಿಬಿಟ್ಟು ಚಟ್ನಿ ಮಾಡಿದೆ ನಾನು, ಅದು ಕೂಡ ಮತ್ತು ರೈಸ್. ಇದಕ್ಕೆ ನಮಗೆ ತುಂಬ ಒಳ್ಳೆಯದಾಗಿದೆ. ಅವತ್ತು ನಾವು ತಿಂದಾಗ ನಿನ್ನೆ ಸೂಪರ್ ಆಗಿದೆ. ಈಗ ನೋಡಿ ನನ್ನ ಮಕ್ಕಳೆಲ್ಲ ತಿಂತಾರೆ, ಹೇಗೆ ತಿಂತಾರೆ ನೋಡಿ. ಇದು ನನ್ನ 2ನೇ ಮಗಳು, ಇದು ನನ್ನ 3rd ಮಗಳು. ದೊಡ್ಡವಳೊಬ್ಬಳಿದ್ದಾನೆ 9th ಸ್ಟ್ಯಾಂಡರ್ಡಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.